ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ವರ್ಲ್ಡ್ ಇಶಿಕಾ ಯೂಟ್ಯೂಬ್ ಚಾನಲ್. ಸೊ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತಿದ್ದೀನಿ. ಸೊ ಇವತ್ತಿನ ವಿಡಿಯೋದಲ್ಲಿ ಅತಿ ಸುಲಭದಲ್ಲಿ ಆಗುವ ರವೆ ಕಡಲೆಬೇಳೆ ಪಾಯಸನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ನಾವು ಕಡಲೆಬೇಳೆನ 1 ಅವರ್ ಮುಂಚೆನೇ ನೀರಲ್ಲಿ ಹಾಕಿ ನೆನೆಸಿಟ್ಕೊಬೇಕು. ಸೊ ಅದು 1 ಅವರ್ ಮುಂಚೆ ನೆಂದರೆ ಬೇಗ ಬೇಯುತ್ತೆ ಅಂತ ಹೇಳಿ ಅಷ್ಟೇ. ಸೊ ಅದಕ್ಕೆ ಡ್ರೈ ಫ್ರೂಟ್ಸ್ನ ನಿಮ್ಗೆ ಯಾವ ಡ್ರೈ ಫ್ರೂಟ್ಸ್ ಬೇಕಾದರೂ ತಗೊಂಡು ಕಟ್ ಮಾಡ್ಕೊಂಡು ಇಟ್ಕೊಳ್ಳಿ. ಸೊ ನಾನು ದ್ರಾಕ್ಷಿ ಗೋಡಂಬಿನೂ ತೊಗೊಂಡಿದ್ದೀನಿ, ಬೆಲ್ಲ 1 ಕಪ್ಪು. ಸೊ ರವೆ ನಿಮ್ಗೆ ಎಷ್ಟು ಬೇಕೋ ಅಷ್ಟನ್ನ ತೊಗೊಳ್ಳಿ. ಸೊ ರವೆ ಗಟ್ಟಿ ಬಂದ್ಬಿಡುತ್ತೆ ಅಲ್ವಾ, ಅದಕ್ಕೋಸ್ಕರ ಸ್ವಲ್ಪ ರವೆ ತೊಗೊಳ್ಳಿ ಸಾಕು. ಇಲ್ಲಿ ಒಂದು ಪಾತ್ರೆಗೆ 3 ಸ್ಪೂನ್ ತುಪ್ಪನ ಹಾಕ್ಕೊತಿದ್ದೀನಿ. ಸೊ ನಿಮ್ಗೆ ತುಪ್ಪ ತಿಂದಿಲ್ಲ ಅಂತಂದರೆ ಎಣ್ಣೆಗಾದರೂ ಹಾಕ್ಕೊಬೋದು ಅಷ್ಟೇ ನೀವು. ಸೊ ದ್ರಾಕ್ಷಿ ಗೋಡಂಬಿನ ಹುರ್ಕೊತಿದ್ದೀನಿ ನಾನು. ಕಡಿಮೆ ಇಂಗ್ರೀಡಿಯೆಂಟ್ಸ್ನ ಬಳಸಿ ಮಾಡ್ತಿದ್ದೀನಿ ನಾನು. ಸೊ ನಿಮಗೆ ಬೇಕು ಅಂತಂದ್ರೆ ತುಂಬ ವೆರೈಟಿಯಲ್ಲಿ ಮಾಡ್ತಾರೆ ಇದನ್ನು. ಸೊ ನಾನು ಸಿಂಪಲ್ ಆಗಿ ಕ್ವಿಕ್ಕಾಗಿ ಮಾಡೋದನ್ನು ತೋರಿಸ್ತಿದ್ದೀನಿ, ತುಂಬ ಕಡಿಮೆ ಇಂಗ್ರೀಡಿಯೆಂಟ್ಸ್ನ ಬಳಸಿ. ಸೊ ಅದೇ ತುಪ್ಪಕ್ಕೆ ರವೆನ ಹಾಕಿ ಸ್ವಲ್ಪ ಹುರ್ಕೊಡಿ, ಸ್ವಲ್ಪ ಕೆಂಪಗಾಗೋವರೆಗೂ. ಎಲ್ಲರ ಮನೆಯಲ್ಲೂ ಶ್ರಾವಣ ಸ್ಟಾರ್ಟ್ ಆಗಿದೆ. ಸೊ ಶ್ರಾವಣಕ್ಕೆ ಡೈಲಿ ಸ್ವೀಟ್ಸ್ನ ಮಾಡಬೇಕಾಗತ್ತೆ. ಏನು ಮಾಡೋದಪ್ಪ ಅಂತ ಹೇಳಿ ತಲೆ ಕೆಡಿಸ್ಕೊತಿರ್ತೀರ. ಸೊ ಅದಕ್ಕೋಸ್ಕರ ತೋರಿಸ್ಕೊಡ್ತಿದ್ದೀನಿ ನಾನು. ಆಮೇಲೆ ಒಂದು ಕಡೆ ಬೇಳೆ ನೆನೆಸಿಟ್ಕೊಂಡಿರೋ ಬೇಳೆನ ಹಾಕಿ ಚೆನ್ನಾಗಿ ಬೇಯಿಸ್ಕೊಬೇಕು, ಒಂದು 80% ಆಗೋವರೆಗೂ. ಸೊ ಅದಾದಮೇಲೆ ಇನ್ನೊಂದು ಕಡೆ ನಾನು ಬೆಲ್ಲ ಹಾಕಿ ಕರಗಿಸ್ಕೊತಿದ್ದೀನಿ ಅಷ್ಟೇ, ಬೆಲ್ಲ ಪಾಕ ಮಾಡ್ಕೊತಿಲ್ಲ ನಾನು. ಬೆಲ್ಲದ ನೀರನ್ನ ಫಿಲ್ಟರ್ ಮಾಡಿ ಇಟ್ಕೊಂಡಿದ್ದೀನಿ. ಆಮೇಲೆ ಬೇಳೆನೂ ಬೆಂದಿದೆ ಒಂದು 80%. ಸೊ ಅದನ್ನು ತೆಗೆದಿಟ್ಕೊಂಡಿದ್ದೀನಿ. ಈಗ ಅದನ್ನು ಒಂದು ಪಾತ್ರೆಗೆ ಹಾಕಿ ಬೆಲ್ಲದ ನೀರನ್ನು ಹಾಕಿ ಮತ್ತೆ ಒಂದು ಕುದಿ ಬರೆಸ್ಕೊಳ್ಳಿ. ಸೊ ಇದು ನೀವು ಹಾಲು ಹಾಕ್ತೀರಾ ಇಲ್ಲ ಕಾಯಿ ಹಾಲು ಹಾಕ್ತೀರಾ ಅಂತಂದರೆ ಇದು ಬೆಲ್ಲದ ನೀರು ತಣ್ಣಗಾಗೋವರೆಗೂ ಆಮೇಲೆ ಕಾಯಲ್ಲಿ ಹಾಕ್ಕೊಂಡು, ಇಲ್ಲ ಅಂತಂದರೆ ಮಾಮೂಲಿ ಹಾಲು ಹಾಕ್ಕೊಂಡಾದರೂ ಮಾಡ್ಬೋದು ನೀವು. ಸೊ ನಾನು ಅದನ್ನೇನು ಹಾಕ್ತಿಲ್ಲ ನಾನು. ಅದಕ್ಕೆ ಸ್ವಲ್ಪ ನೀರನ್ನು ಸೇರಿಸ್ಕೊತಿದ್ದೀನಿ. ಸ್ವಲ್ಪ ನೀರು ಹಾಕಿ ಅದು ಮತ್ತೆ ಬೇಳೆ ಇರುತ್ತಲ್ವ, ಬೆಂದಿದೆ ಅಲ್ವಾ ಆಲ್ರೆಡಿ. ಸೊ ಆ ಬೇಳೆನ ಹಾಕಿ ಕುದಿ ಬರೋಕ್ಕೆ ಬಿಡಿ. ಸೊ ಒಂದು ಕುದಿ ಬಂದರೆ ಸಾಕು, ಅದು ಬೆಂದ್ಬಿಡುತ್ತೆ, ಆಲ್ರೆಡಿ ಬೆಂದಿರುತ್ತಲ್ವಾ. ಶ್ರಾವಣ ಮಾಸದಲ್ಲಿ ಪೂಜೆ, ವ್ರತ, ನೈವೇದ್ಯಕ್ಕೆ ಸಿಹಿ ತುಂಬ ಮುಖ್ಯ ಅಲ್ವಾ. ಸೊ ಅದಕ್ಕೋಸ್ಕರ ಸಿಹಿನ ನಾವು ಮಾಡಲೇಬೇಕು ಪೂಜೆಗಿಡಕ್ಕೆಲ್ಲ. ಈಗಂತೂ ವರಮಹಾಲಕ್ಷ್ಮಿ ವ್ರತ ಮತ್ತು ಗಣೇಶ ಪೂಜೆ ಅಂತೆಲ್ಲ ಸ್ಟಾರ್ಟ್ ಆಯಿತು. ಒಂದು ಕಡೆ ಗರ್ಲ್ಸ್ಗೆ ಹಬ್ಬ, ಇನ್ನೊಂದು ಕಡೆ ಬಾಯ್ಸ್ಗೆ ಹಬ್ಬ. ಸೊ ಅದಕ್ಕೋಸ್ಕರ ಒಂದು ಸಿಂಪಲ್ಲಾಗಿ ಕ್ವಿಕ್ಕಾಗಿ ಮಾಡುವಂಥ ರೆಸಿಪಿ ಇದು. ಸೊ ಅದು ಆಲ್ರೆಡಿ ಕುದಿ ಬಂತು, ಅದಕ್ಕೆ ಡ್ರೈ ಫ್ರೂಟ್ಸ್ನ ಹಾಕ್ಕೊಂಡಿದ್ದೀನಿ. ಸೊ ಡ್ರೈ ಫ್ರೂಟ್ಸ್ ಹಾಕಿ ಅದು ಸ್ವಲ್ಪ ಒಂದು 1 ಮಿನಿಟ್ ಬಿಡಿ ಅಷ್ಟೇ. ಅದು ಬಿಟ್ಟಮೇಲೆ ಮತ್ತೆ ರವೆನ ಹಾಕಿ ಮಿಕ್ಸ್ ಮಾಡಿ. ಸೊ ಮಿಕ್ಸ್ ಮಾಡಬೇಕಾದ್ರೆ ಲೋ ಫ್ಲೇಮಲ್ಲಿ ಇಟ್ಟು ಮಿಕ್ಸ್ ಮಾಡ್ಕೊಳ್ಳಿ, ಇಲ್ಲ ಅಂತಂದರೆ ಅದು ಚಟ್ಪಟ ಅಂತ ಫೇಸ್ ಮೇಲೆಲ್ಲ ನಿಮ್ಗೆ ಎದುರುತ್ತೆ. ಸೊ ಅದಕ್ಕೋಸ್ಕರ ಲೋ ಫ್ಲೇಮಲ್ಲಿಟ್ಟು ಕಲಿಸ್ಕೊಡ್ತಾ ಇರಿ. ಸೊ ಇದು ಆಲ್ರೆಡಿ ಆಗಿದೆ, ನೋಡ್ತಿರ್ಬೋದು ನೀವು. ತಿನ್ನೋಕ್ಕಂತೂ ಇದು ಸೂಪರಾಗಿರುತ್ತೆ. ಸೊ ಒಂದ್ಸರಿ ಟ್ರೈ ಮಾಡಿ, ಗೊತ್ತಾಗುತ್ತೆ ನಿಮಗೆ. ಬೆಲ್ಲ ಹಾಕಿರೋದಲ್ವಾ, ಸೊ ಎಲ್ಲರೂ ತಿನ್ಬೋದು ಇದನ್ನು, ದೇಹಕ್ಕೆ ಒಳ್ಳೆಯದಿದು. ರೆಡಿ ಆಗಿದೆ, ನೋಡಿದ್ರಲ್ವಾ ಫ್ರೆಂಡ್ಸ್, ಎಷ್ಟು ಸುಲಭವಾಗಿ ರವೆ ಕಡಲೆಬೇಳೆ ಪಾಯಸನ ರೆಡಿ ಮಾಡೋದು ಅಂತ ಹೇಳಿ. ರೆಸಿಪಿ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನೂ ಹೆಚ್ಚಿನ ಶ್ರಾವಣ ಸ್ಪೆಷಲ್ ರೆಸಿಪಿಗಳಿಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸೊ ಇದಾಗಿತ್ತು ಇವತ್ತಿನ ರೆಸಿಪಿ. ಎಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊತಿದ್ದೀನಿ. ಸೊ ಪ್ಲೀಸ್ ಇಷ್ಟ ಆಯಿತು ಅಂತಂದರೆ ನಮ್ಮ ಚಾನಲ್ನ ಫಾಲೋ ಮಾಡಿ. ತುಂಬ ಜನ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ಕೊತಿದ್ದೀರಾ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಸೊ ಅಲ್ಲಿವರೆಗೂ ಬಾಯ್ ಬಾಯ್. ಥ್ಯಾಂಕ್ ಯು ಸೋ ಮಚ್.